ಸ್ನೇಹಿತರೆ, ಆಯುಷ್ ಟಿವಿಯವರು ನಡೆಸಿದ ಸೂಪರ್ ಶೆಫ್ ಅಡುಗೆ ಸ್ಪರ್ಧೆಯಲ್ಲಿ ಯಾರ್ಯಾರಿಗೆ ಬಹುಮಾನ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಸಮುದಾಯಕ್ಕೆ ಕೊಡುವಂತಹ ಒಂದು ಕಾಣಿಕೆ, ಇದು ಮಹತ್ತರವಾದಂತಹ ಸಾಧನೆ ಆಗುತ್ತೆ. Amidst the stalwarts of the entrepreneurial journey, Ayush TV feels proud, a moment of proud and gratification. We're so very grateful to all your presence. Dhanyavadagalu. Thank you so very much. ಸನ್ಮಾನ್ಯ ಮುರಳಿ ಅವರು ಇವರ ಒಂದು ನೇತೃತ್ವದಲ್ಲಿ ನಡೆದಂತಹ ಅಡುಗೆ ಸ್ಪರ್ಧೆ, ದಯಮಾಡಿ ಎಲ್ಲರೂ ಇಲ್ಲಿ ಆಗಮಿಸಬೇಕು. ಅಡುಗೆ ಸ್ಪರ್ಧೆ ಕಾಂಟೆಸ್ಟ್ ಮಾಡಿದಂಥವರು, ಆ ವಿನ್ನರ್ಸ್ಗಳ ಒಂದು ಪಟ್ಟಿಯನ್ನು ಓದ್ತೀವಿ. ಮುರಳಿ ಸರ್, ವಿ ಇನ್ವೈಟ್ ಯು ಆನ್ ಸ್ಟೇಜ್. ಬಂದು ತಮ್ಮ ಕೈ ರುಚಿಯನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಮ್ಮ ವೇದಿಕೆಗೆ ಸುಸ್ವಾಗತ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಏನಕ್ಕೆ ಇಷ್ಟು ಜನ ವೇದಿಕೆ ಮೇಲೆ ಕರೆಸಿದ್ದು ಅಂದರೆ, ಇಷ್ಟು ಜನದಲ್ಲಿ ಇಷ್ಟು ಜನ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ, ಇಷ್ಟು ಜನ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಯಾಕಂದ್ರೆ ಇವೆಲ್ಲ ಪ್ರೂಢವನ್ನಾಗಿ ಬಂದಿರುವಂಥವ್ರು. ಯಾಕಂದ್ರೆ ಮನೆಯಲ್ಲೆಲ್ಲ ನೋಡ್ಕೊಂಡು ಎಸ್ ಇವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ಅಕ್ಕ ಯಾರಾಗಿರ್ಬೋದು, ಇವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಇವರ ಕೈ ರುಚಿನ ಮುಳಿಯವ್ರು ತಿನ್ಬೋದು, ನೀವು ಹೋಗಿ ಮಾಡು ಅಂತ ಹೇಳಿ ಅವ್ರನ್ನ ಉರಿ ತುಂಬಿಸಿ ಕಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಯಾರಿಗೆ ಪ್ರೈಸ್ ಬರ್ತದೆ ಅಂತ ಗೊತ್ತಿಲ್ಲ, ನೀವು ಯಾರ ನಂಬರ್ ನನಗೆ ಗೊತ್ತಿಲ್ಲ, ಬರೀ ನಂಬರ್ ಹಾಕೊಂಡಿದ್ದೀವಿ. ನೀವು ಕೊಟ್ಟಂತ ತಿಂಡಿನ ನೋಡಿ ಮಾನಸನ್ನ ಹಾಕಿರೋ ಮೊದಲು ಸೇವನೆ ಮಾಡಿದ್ರು, ಚೆನ್ನಾಗಿತ್ತು. ಒಬ್ರು ಬಸ್ಸಾರು ಮುಂದೆ ಹಲಸಿನಕಾಯಿಯ ಪಲ್ಯ ಮಾಡ್ಕೊಂಡ್ಬಂದಿದ್ರು, ಚೆನ್ನಾಗಿತ್ತು. ರೊಟ್ಟಿ ಮಾಡಿದ್ರು, ಈರುಳ್ಳಿ ಚಟ್ನಿ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಮಂಗಳೂರು ಅಂತ ಕಾಣ್ತಾರೆ, ಹಲಸಿನ ಹಣ್ಣಲ್ಲಿ ಕಾಯಿನಲ್ಲಿ ಹಪ್ಪಳ ಮಾಡಿದ್ರು, ಹಲಸಿನ ಹಣ್ಣಲ್ಲಿ ಹಪ್ಪಳ ಮಾಡಿದ್ರು. ಅದಾದ ನಂತರ ಹಲಸಿನ ಬೀಜದಷ್ಟು ಡಿಶಸ್ನ ಮಾಡಿದ್ರು. ಇವೆಲ್ಲ ವಸ್ತು, ಇವೆಲ್ಲ ಚೆನ್ನಾಗಿರುವಂಥದ್ದು. ಚೆನ್ನಾಗಿರೋದಕ್ಕೆ ರುಚಿ ಒಂದೇ ಮಾನದಂಡವಲ್ಲ. ಆದ್ರಿಂದ ಅವ್ರ ಪ್ರೈಸ್ ಬಂದಿಲ್ಲ ಅಂದ್ರೆ ಬೈಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಯಾಕಂದ್ರೆ ಚೆನ್ನಾಗಿದ್ದು ಇಲ್ಲಿಂದ ಎಸ್ ಚೆನ್ನಾಗಿದ್ದು, ಅಯ್ಯೋ ನಾನು ಚೆನ್ನಾಗಿತ್ತು ಅಂತ ಹೇಳಿದ್ರು ಪ್ರೈಸೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೈಕೊಳ್ಳೋದಿಲ್ಲ, ಚೂರು. ಆಮೇಲೆ ಇಷ್ಟು ಜನ ಮಹಿಳೆಯರ ಮಧ್ಯೆ ಮುರಳಿಯವರೇ, ನನಗೂ ಅಡುಗೆ ಬರುತ್ತೆ, ನಾನು ಅಡುಗೆ ಮಾಡ್ತೀನಿ ಅಂತ ಒಬ್ಬರೇ ಗಮನಿಸಿ ಬಂದಿದ್ದು. ನಳಪಾಕಪ್ಪ ಇವರು ಜೋರ ಚಪ್ಪಳೆ ಬರಲಿ, ಖುಷಿ ಆಯಿತು. ಥ್ಯಾಂಕ್ ಯು. ಇನ್ನೊಬ್ರು ಪಾಪ ಲೇಟಾಗಿ ಬಂದರು, ಮೈಸೂರಿಂದ ಬಂದರು, ಭಾಳ ದೂರದಿಂದ ಬಂದಿದ್ರು ಮೈಸೂರಿಂದ. ಪ್ರೈಸ್ ಕೊಟ್ಟಿದ್ದೀವಿ 4 ಜನಕ್ಕೆ. ಫಸ್ಟು 3 ಜನಕ್ಕಿದ್ದು ಫಸ್ಟು ಕಾನ್ಸಲೇಷನ್ ಇರಲಿಲ್ಲ, ಈಗ ಒಂದು 4 ಜನಕ್ಕೆ ಕಾನ್ಸಲೇಷನ್ ಪ್ರೈಸ್ ಕೊಡ್ತಾ ಇದ್ದೀವಿ. ಮೊದಲನೇದು 16ನೇ ನಂಬರ್. ನಮಸ್ಕಾರ. ಎಸ್, ಥ್ಯಾಂಕ್ ಯು. ನನ್ನ ಹೆಸರು ಪುಷ್ಪಲತಾ, ನಾನು ಎಸ್ ನವಡೆ ಬಿಸಿಬೇಳೆ ಭಾತ, ಒತ್ತು ಶಾವಿಗೆ, ರಾಗಿ ಒತ್ತು ಶಾವಿಗೆ ಒಂದು ಪಾಯಸ ಮಾಡಿದ್ರು, ಕಾಯಿ ಹಾಲಿನ ಪಾಯಸ. ಅದ್ಭುತವಾಗಿ ಮಾಡಿದ್ರು ಕಾಯಿ ಹಾಲಿನ ಪಾಯಸ ಮತ್ತು ರಾಗಿ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿತ್ತು. ಬಿಸಿಬೇಳೆ ಭಾತ ಶ್ರೇಷ್ಠವಿದ್ರು, ಯಾರು ತಿನ್ನೋದು, ಯಾರು ಸಿಗಬಾರ್ದು ಅಂತ ಅಲ್ಲಿ ಬಿಸಿಬೇಳೆ ಭಾತಿನ ಇಂಪಾರ್ಟೆಂಟ್ ಆಗಿದ್ದು ಆ ಕಾಯಿ ಹಾಲು ಮತ್ತು ಆ ರಾಗಿ ಒತ್ತು ಶಾವಿಗೆ. ಥ್ಯಾಂಕ್ ಯು. ಮೂರನೇ ಕೆಲಸ ತುಂಬಾ ಖುಷಿ ಆಗ್ತಿದ್ಯಾ? ಮೊದಲನೇ ಬಹುಮಾನ ನಂಬರ್ 25 ನಿಮ್ದೇನಾ? ನಾನೇನು ಗೊತ್ತು, ಒಂದು ಫುಲ್ ಮೀಲ್ಸ್, ಬಾಳೆ ಎಲೆಯ ಊಟದಲ್ಲಿ ಏನೇನು ಇರಬೇಕು, ಸೀಸನ್ ವೈಸ್ ಏನೇನು ಇಡ್ಬೋದು, ಏನೇನಿದ್ರೆ ಎಲೆ ಫುಲ್ ಆಗುತ್ತೆ. ಇವನ್ನೆಲ್ಲ ಈ ಅಡುಗೆ ಸ್ಪರ್ಧೆಯಲ್ಲಿ ಹೇಮಲತಾ ಅವರಿಗೆ ಪ್ರಥಮ ಸ್ಥಾನ, ವೀಣಾ ಅವರಿಗೆ
ದ್ವಿತೀಯ ಸ್ಥಾನ, ಗೌರಿ ಮತ್ತು ಸಂಜನಾ ಅವರಿಗೆ ತೃತೀಯ ಸ್ಥಾನ ಸಿಕ್ಕಿದೆ. ಹಾಗೆಯೇ ಪುಷ್ಪಲತಾ ಅವರಿಗೆ ಸಮಾಧಾನಕರ ಬಹುಮಾನ, ಸುಮಂತ್ ಮತ್ತು ಧನಲಕ್ಷ್ಮಿ ಅವರಿಗೂ ಸಮಾಧಾನಕರ ಬಹುಮಾನ, ಏನು ಹೆಸರು? ಜಯಲಕ್ಷ್ಮಿ ಶ್ರೀಧರ್. ಧನಲಕ್ಷ್ಮಿ ಎಲ್ಲಿಂದ ಬಂದಿರೋದ್ರಿ? ಚಿಕ್ಕಲಸಂದ್ರ. ಓಕೆ, ಏನೇನು ಮಾಡಿದ್ದೀರಾ? ಎಷ್ಟೊಂದು ತಂದ್ಬಿಟ್ಟಿದ್ದೀರಾ ಬಿಸಿಬೇಳೆ ಬಾತು? ಕೆಳಗೆ ಇಟ್ಟಿದ್ದೀರಾ? ನಮ್ಮಲ್ಲಿ 3 ಜನ ಟೀಮು. ಅವ್ರು ನೆನ್ನೆಯಿಂದ ಟಿಫನ್ ಮಾಡಿಲ್ಲ ಅವರು. ಟಿಫನ್ ಬಾಕ್ಸ್ ಬೇರೆ ತಂದಿದ್ದಾರೆ ಇಬ್ಬರು. ಚೆನ್ನಾಗಿದೆ, ಒಳಗೆ ಹಾಕೊಟ್ಟಿರ್ತಾರೆ. ನೀವು ಹಂಗೆ ಹೋಗಿದ್ರೆ ಹಂಗೆ ಹೋಗಿ. ಹಾಗೆ ಸಂಗೀತ ಮತ್ತು ನಾನು ಮಾಡಿದ ಅಡುಗೆಗಳಿಗೆ ವಿಶೇಷ ಬಹುಮಾನವೆಂದು ಪರಿಗಣಿಸಿ ಬಹುಮಾನವನ್ನು ನೀಡಿದ್ದಾರೆ. ಆಯುಷ್ ಟಿವಿ ಮುಖ್ಯಸ್ಥರಾದ ಹರಿಕೃಷ್ಣ ಅವರೊಡನೆ ಭೇಟಿ, ಅನೇಕ ಸಿಬ್ಬಂದಿ ವರ್ಗದವರ ಮುಖಪರಿಚಯ ಇತ್ಯಾದಿಗಳೆಲ್ಲ ಆಗಿ ಹೊಸ ಗೆಳತಿಯರು ಸಿಕ್ಕ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷರಾದ ಗಿರಿಧರ್ ಕಜೆಯವರಿದ್ದಾರೆ, ಜೊತೆಗೆ ಆಯುಷ್ ಟಿವಿಯ ಮುಖ್ಯಸ್ಥರಾದ ಆದಿಕೃಷ್ಣ ಅವರಿದ್ದಾರೆ. ತುಂಬ ಖುಷಿ. ಅದೇ ನಾನು ಆಯುಷ್ ಟಿವಿಯಲ್ಲೂ ಹೋಗಿ ಅಡುಗೆ ಮಾಡಿದ್ವಿ, ನಾವು ಅಲ್ಲಿ ಟಿವಿಯಲ್ಲೂ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ನೀವುಗಳೇ ಅನ್ನದಾತರು. ನೀವು ಅನ್ನದಾತರು ನಮ್ಮ ಕೈ ಹಿಡಿದ್ರೆ ನಾವು ಏನು ಬೇಕಾದರೂ ಮಾಡ್ತೀವಿ. ಒಂದು KGF ಆಗುತ್ತೆ, ಕಾಂತಾರನೂ ಆಗುತ್ತೆ.